ಒಬ್ಬ ವ್ಯಕ್ತಿಯ ಪರವಾಗಿ ಸಮಾಜದ ಸ್ವಾಮೀಜಿಗಳು ಹೋರಾಟ ಮಾಡಬಾರದು, ಇದು ಸರಿಯಲ್ಲ. ಸಮಾಜದ ಕೆಲಸವೇ ಬೇರೆ, ರಾಜಕೀಯವೇ ಬೇರೆ. ಯತ್ನಾಳ್ ಪರ ಹೋರಾಟ ಮಾಡೋದು ತಪ್ಪು ಎಂದು ಕಾಗವಾಡ ಪಂಚಮಸಾಲಿ ಸಮಾಜದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಪಂಚಮಸಾಲಿ ಜಯ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅವರು ಕಿಳೆಗಾಂವ್ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಸ್ವಾಮೀಜಿಗಳು ಸಮಾಜದ ವಿಷಯಗಳಿಗೆ ಮಾತ್ರ ಸೀಮಿತ ಇರಬೇಕು. ಆದರೆ ಒಬ್ಬ ವ್ಯಕ್ತಿ ಪರವಾಗಿ ಹೋರಾಟ ಮಾಡೋದು ಇಷ್ಟು ಸರಿ, ಅದು ತಪ್ಪು. ರಾಜಕೀಯ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಹೋರಾಟ ಮಾಡೋದು ಸರಿಯಲ್ಲ. ಮೀಸಲಾತಿ ಸಲುವಾಗಿ ಅವರು ಹೋರಾಟ ಮಾಡುತ್ತಾ ಬಂದಿದ್ದಾರೆ, ಅದನ್ನು ಮಾಡಲಿ ಎಂಬುದು ನನ್ನ ವೈಯಕ್ತಿಕ ವಿಚಾರ. ಬಸವನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಬರುವ ವಿಚಾರವಾಗಿ ಮಾತನಾಡಿದವರು, ಅವರು ಬಂದರೆ ಸ್ವಾಗತ, ಅವರು ನಾನು ಸತ್ರು ಕಾಂಗ್ರೆಸ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಎಂದ್ರು. ಅವ್ರು ಬರ್ಲಾಕ ತಯಾರಿಲ್ಲಲ್ಲ, ನಾ ಸತ್ರನು ಕಾಂಗ್ರೆಸ್ ಹೋಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದ್ರೆ ನಾವು ತಗೋತೀವಿ, ಯಾರು ನಮ್ಮ ತಗೋತೀವಿ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ. ನನಗೆ ಹೈಕಮಾಂಡ್ ನಾನು ಕೇಳಿಲ್ಲ. ಅವ್ರನ್ನ ಹೈಕಮಾಂಡ್ ನನಗೆ ಆರ್ಡರ್ ಮಾಡಿದ್ರು, ನೀವು ಹೋಗಿ ತೊಗೊಂಡು ಬರ್ರಿ ಅಂದ್ರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಹೋಗಿ ನಾನು. ಸರ್, ನೀವು ಒಂದು ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ, ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು, ಈ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದರು. ಆಗಿದ್ದ ಬಿಜೆಪಿಗೂ ಈಗಿರುವಂಥ ಬಿಜೆಪಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತಿ ಅದು ಬಿಜೆಪಿ. ಈಗ ಅಷ್ಟೊಂದು ಶಿಸ್ತನ ಪಕ್ಷ ಅನ್ನೋದು ಇಡೀ ದೇಶದಲ್ಲಿ ಬಿಜೆಪಿ ಅಂದ್ರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ವಿ, ನೀವು ಭಾವನೆ ಮಾಡ್ಕೊಂಡಿದ್ರಿ. ಬಿಜೆಪಿಯಲ್ಲಿ ಇರುವಂಥ ಶಿಸ್ತ ಯಾವ ಪಕ್ಷದಲ್ಲಿ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ, ಇವತ್ತು ಮಾತಾಡ್ತೀನಿ ನಾನು. ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲಲ್ಲಿ. ಅವರೆಲ್ಲ ಭಾಳ ಯಾಕೋ ಇಂದಿನಿಂದ ಬಿಜೆಪಿ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹಾಗೂ ವಿವಿಧ ಕಾರಣಗಳಿಂದ ಪ್ರತಿಭಟನೆ ಮಾಡುತ್ತಿರುವ ಬಗ್ಗೆ ಮಾತನಾಡಿದವರು, ವಿರೋಧ ಪಕ್ಷದವರು ಅವರ ಕೆಲಸ ಅದೇ, ಅದನ್ನು ಮಾಡುತ್ತಾರೆ. ನಾವು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನೆ ಮಾಡಿದ್ದೇವೆ ಅಲ್ವಾ, ಅವರು ಈಗ ಮಾಡುತ್ತಿದ್ದಾರೆ ಎಂದು ಹೇಳಿದ್ರು. ಬಿಜೆಪಿ ಮೊದಲಿನ ಹಾಗೆ ಶಿಸ್ತಿನ ಪಕ್ಷವಾಗಿ ಉಳಿದಿಲ್ಲ, ಅದು ಒಡೆದ ಮನೆಯಾಗಿದೆ ಎಂದು ಟೀಕಿಸಿದ್ರು. ವಿಜಯ್ ಮಾಂತೇಶ್ ಅರ್ಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ.